ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಅಭೂತಪೂರ್ವ ಜಯ. ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳ ಅಭೂತಪೂರ್ವ ಗೆಲುವಿಗೆ ನಾಯಕನಹಟ್ಟಿ ಬಿಜೆಪಿ ಮಂಡಲದ ಪದಾಧಿಕಾರಿಗಳಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ನಂತರ ನಿಕಟಪೂರ್ವ ಮಂಡಲಾಧ್ಯಕ್ಷ ಎಂ.ವೈ.ಟಿ. ಸ್ವಾಮಿ ಮಾತನಾಡಿ, ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು 200ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಅಭೂತಪೂರ್ವ ಗೆಲುವನ್ನು ದಾಖಲಿಸಿದ್ದಾರೆ. ಬಿಹಾರದ ಮತದಾರರು ಕಾಂಗ್ರೆಸ್ ಪಕ್ಷದ ಮಹಾಘಟಕ ಬಂದ್ನ ನಿರ್ನಾಮಗೊಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಬಿಹಾರದ ಚುನಾವಣೆಗಳಲ್ಲಿ ಮತಗಳ್ಳತನವನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಆದರೆ ಈವರೆಗೆ ಯಾವುದೇ ಒಂದು ದಾಖಲೆಗಳನ್ನು ನೀಡದೆ ಹಾಗೂ ಚುನಾವಣಾ ಆಯೋಗಕ್ಕೂ ದೂರು ಸಹ ಸಲ್ಲಿಸದೆ ಪ್ರಚಾರ ಪಡೆಯಲು ಇಲ್ಲಸಲ್ಲದ ಆರೋಪವನ್ನು ಎನ್ಡಿಎ ಸರ್ಕಾರದ ವಿರುದ್ಧ ಹೊರಿಸುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದು ಸಮಾವೇಶದಲ್ಲಿ ಹೇಳುತ್ತಾರೆ, 15 ನಿಮಿಷದಲ್ಲಿ ಒಬ್ಬ ಮಹಿಳೆ 16 ಕಡೆ ಮತದಾನ ಮಾಡಿದ್ದಾರೆ. ಈ ವಿಚಾರ ಎಂದಾದರೂ ನಂಬಲು ಸಾಧ್ಯವೇ? ಯಾರೂ ನಂಬಲು ಸಾಧ್ಯವಿಲ್ಲದ ವಿಚಾರವನ್ನು ರಾಜ್ಯ ಸುದ್ದಿ ಆಗಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಇಟ್ಟುಕೊಂಡು ಕಳ್ಳತನವಾಗಿದೆ ಎಂದು ಅಪಪ್ರಚಾರ ಮಾಡಿದರು. ಹೀಗಿದ್ದರೂ ಕೂಡ ಬಿಹಾರದ ಜನತೆ ಅದ್ಯಾವುದಕ್ಕೂ ಕಿವಿಗೊಡದೆ ಸುಮಾರು 200ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮಹಾಗಠ್ ಬಂದ್ಗೆ ಮರ್ಮಾಘಾತವನ್ನು ನೀಡಿದ್ದಾರೆ. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವರ್ ನ್ಯೂಸ್. ವಿಜಯವನ್ನು ನಮ್ಮ ಎನ್ಡಿಎ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. ಈ ಒಂದು ಅವಧಿಯಲ್ಲಿ ಬಿಹಾರ ಸಾಕಷ್ಟು ಹಿಂದುಳಿದಿತ್ತು. ಆದರೂ ಸಮೇತ ಈಗ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಒಂದು ಜೋಡಿ ಇವತ್ತು ಸಾಕಷ್ಟು ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾಯಿದೆ. ಅವರು ಇನ್ನೂ ಸಮೇತ ಸಾಕಷ್ಟು ಈ ಅವಧಿಯಲ್ಲಿ ಬಿಹಾರವನ್ನು ಒಂದು ಅಗ್ರಿಕಲ್ಚರ್ ಅಂದರೆ ಎಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಉತ್ತಮವಾದ ಕೈಗಾರಿಕೆಗಳನ್ನು ಅಲ್ಲಿ ತರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಅಗ್ರಿಕಲ್ಚರ್ ಫೀಲ್ಡ್ಗೆ ಹೆಚ್ಚಿನ ಒತ್ತು ಕೊಟ್ಬಿಟ್ಟು ಅಲ್ಲಿ ಹಿಂದುಳಿತಕ್ಕಂಥ ಪ್ರದೇಶವನ್ನು ಒಂದು ಉತ್ತಮ ಮಟ್ಟಕ್ಕೆ ತರಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಆದ್ದರಿಂದ ಈ ಒಂದು ರಾಹುಲ್ ಗಾಂಧಿಯವರು ಈ ಕುಚೋದ್ಯವಾದ ಹೇಳಿಕೆಯನ್ನು ಕೊಟ್ಕೊಂಡ್ಬಿಟ್ಟು ಒಂದು ಜನಗಳನ್ನ ತಪ್ಪುದಾರಿಗೆ ಎಳೆದು ಮತ್ತು ಚುನಾವಣಾ ಆಯೋಗವನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಇನ್ನಾದರೂ ಬಿಟ್ಟು ಅವರು ಒಂದು ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಮಾಡಲಿ. ಅಲ್ಲಿ ಬಿಹಾರದ ಜನತೆ ಕಾಂಗ್ರೆಸ್ನ ಹೀನಾಯವಾಗಿ ಸೋಲಿಸ್ಬಿಟ್ಟು ಕೇವಲ 5 ಸೀಟಿಗೆ ತಂದಿರಿಸಿರ್ತಕ್ಕಂಥದ್ದು ಭಾಳ ದೌರ್ಭಾಗ್ಯ. ಅದಕ್ಕೆ ಕಾರಣ ಇಷ್ಟೇ ಅಂದರೆ ಅವರಲ್ಲಿರ್ತಕ್ಕಂಥ ಅನೀತಿಗಳು ಮತ್ತು ಸಂಬಂಧವಿಲ್ಲದಂಥ ಬರೀ ಸುಳ್ಳು ಹೇಳಿಕೆಗಳು ಕೊಡ್ತಿರ್ತಕ್ಕಂಥದ್ದನ್ನ ಜನ ಯಾವತ್ತೂ ಸಹಿಸೋದಿಲ್ಲ. ಇವತ್ತು ಏನಿದ್ರು ಜನ ಅಭಿವೃದ್ಧಿ ಪರವಾಗಿ ಮತ ಹಾಕ್ತಾರೆ ವಿನ ಅವ್ರು ಸುಳ್ಳಿಗೆ ಅದಕ್ಕೆ ಅಥವಾ ದುಡ್ಡಿಗೆ ಯಾವಾಗಲೂ ಮತ ಹಾಕೋದಿಲ್ಲ ಅಂತ ಸಂದರ್ಭಗಳು ಹೇಳ್ತಾ ಮತ್ತೊಮ್ಮೆ ಬಿಹಾರದ ಮತದಾರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. 14/11/2025ನೇ ತಾರೀಕು ನಡೆದಂಥ ಬಿಹಾರ ವಿಧಾನಸಭೆಯ ಒಂದು ಮತದಾನ ಎಣಿಕೆಯಲ್ಲಿ ಬಿಹಾರದ ಮತದಾರರು ಎನ್ಡಿಎ ಅಭ್ಯರ್ಥಿಗಳಿಗೆ ಅಭೂತಪೂರ್ವ ಬೆಂಬಲ ಕೊಟ್ಟು ಅವ್ರನ್ನ ಬೆಂಬಲಿಸಿ ಗೆಲ್ಲಿಸಿದ್ದಕ್ಕೆ ಪ್ರಪ್ರಥಮವಾಗಿ ಬಿಹಾರದ ಮತದಾರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವತಿಯಿಂದ ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಅದೇ ಥರವಾಗಿ ಈಗ ಅಲ್ಲಿ ನಡೆದಿದ್ದಂಥ ಚುನಾವಣೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ವರ್ಸಸ್ ರಾಹುಲ್ ಗಾಂಧಿ ಮತ್ತು ಇದು RJD ಅಭ್ಯರ್ಥಿ ವಿರುದ್ಧ. ಆದ್ರೂ ಜನ ಅಲ್ಲಿ ಜಂಗಲ್ ರಾಜ್ಯನ ತಿರಸ್ಕರಿಸಿಬಿಟ್ಟು ಹಿಂದೆ ಲಲ್ಲೂ ಪ್ರಸಾದ್ ಯಾದವ್ ಮತ್ತು ರಾಬ್ಡಿ ದೇವಿ ಅಧಿಕಾರಾವಧಿಯಲ್ಲಿ ಅಲ್ಲಿ ನಡೆದಕ್ಕಂಥ ಒಂದು ದೌರ್ಜನ್ಯಗಳನ್ನು ಜನ ಇನ್ನೂ ಮರ್ತಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಮನಗಂಡ್ಬಿಟ್ಟು ಅಭಿವೃದ್ಧಿ ಪರವಾಗಿ ಜನ ಮತ ಹಾಕಿದ್ದಾರೆ. ಇವರು ಎಷ್ಟೇ ರಾಹುಲ್ ಗಾಂಧಿಯವರು ಸುಮ್ಮನೆ ಅವರು ಪ್ರಚಾರ ಮಾಡ್ಕೊಂತ ವೋಟ್ ಚೋರಿ ಮತಗಳ್ಳತನ ನಡೀತಾ ಇದೆ ಅಂತಂದು ಅವ್ರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಅವರೆಲ್ಲ ಅಪಪ್ರಚಾರಕ್ಕೂ ಬಿಹಾರದ ಮತದಾರರು ಸಾರಾಸಗಟಾಗಿ ತಿರಸ್ಕರಿಸಿಬಿಟ್ಟು ಅಭೂತಪೂರ್ವವಾದ ಬೆಂಬಲವನ್ನು ನಮ್ಮ ಎನ್ಡಿಎ ಅಭ್ಯರ್ಥಿಗಳಿಗೆ ಗೆಲ್ಲಿಸಿ ಒಂದು ಸುಮಾರು ದಾಖಲೆಯ